ಹಾಯ್ ಆಲ್, ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಹಾಗೆ ಎಲ್ಲ ರೆಡಿ ಮಾಡಿಕೊಂಡು ಬೇಗ ಪೂಜೆ ಮುಗಿಸೋಣ ಅಂತ ಸ್ನಾನ ಮಾಡ್ಕೊಂಡ್ಬಂದೆ. ಅಷ್ಟರಲ್ಲಿ ನಮ್ಮ ಪಾಪು ಕೂಡ ಎದ್ದ. ಅವನಿಗೆ ಜ್ವರನೇ ಕಮ್ಮಿ ಆಗಿರಲಿಲ್ಲ. ನಮ್ಮ ಅತ್ತೆ ಹತ್ರ ಪಾಪನ ಕೊಟ್ಬಿಟ್ಟು ಪೂಜೆ ಮುಗಿಸ್ಬಿಟ್ಟೋಣ ಅಂತ ಪೂಜೆನ ಮಾಡ್ತಾಯಿದ್ದೆ. ಎಷ್ಟು ಬೇಗ ಇದ್ದರೂ ಬೇಗ ಕೆಲಸ ಮಾಡ್ಕೊಳ್ಳೋಣ ಅಂದರೂ ಕೂಡ ಮಕ್ಕಳಿರೋ ಮನೇಲಿ ಎಷ್ಟು ಬೇಗ ಇದ್ದರೂ ಕೆಲಸನೇ ಆಗೋದಿಲ್ಲ. ಆದರೂ ಸ್ವಲ್ಪ ನೆಮ್ಮದಿಯಲ್ಲಿ ಪೂಜೆನಾದರೂ ಮಾಡೋಣ ಅಂತ ಪೂಜೆ ಎಲ್ಲ ಮಾಡಿದೆ. ಹಾಗೆ ಈ ಹಬ್ಬದಲ್ಲಿ ತುಂಬ ಮುಖ್ಯ ಅಂದರೆ ಹಸುಗಳಿಗೆ ಪೂಜೆ ಮಾಡಿ ಹೊನ್ನಾರು ಕಟ್ಟಿ ಹೊಲ ಉಳ್ತಾರೆ. ನಮ್ಮ ಮನೇಲಿ ಎತ್ತುಗಳಿಲ್ಲದೆ ಇರೋದ್ರಿಂದ ಹಸುಗಳಿಗೆ ಪೂಜೆ ಎಲ್ಲ ಮಾಡಿದ್ವಿ. ಹೊನ್ನಾರನ್ನ ಯಾಕೆ ಕಟ್ತಾರೆ ಅಂದರೆ ಇದು ಒಕ್ಕಲಿಗರಿಗೆ ಮೊದಲನೇ ಹಬ್ಬ ಅಂತೆ. ಹೊನ್ನಾರನ್ನ ಕಟ್ಟಿದ್ರೆ ಮಳೆ ಬೆಳೆ ಚೆನ್ನಾಗಾಗಲಿ, ವ್ಯವಸಾಯ ಎಲ್ಲ ಚೆನ್ನಾಗಿ ಬರಲಿ ಅಂತ ಹೊನ್ನಾರನ್ನ ಕಟ್ತಾರಂತೆ. ಅದಾದ್ಮೇಲೆ ಪೂಜೆ ಮುಗಿಸಿ ಪಾಪುಗೂ ಸ್ನಾನ ಮಾಡಿಸಿ ಬೆಳಗ್ಗೆ ತಿಂಡಿಗೆ ಪುಳಿಯೋಗರೆನ ಮಾಡಿದ್ದೆ. ಅವನ್ನ ಮಲಗಿಸಾದ್ಮೇಲೆ ಇವತ್ತು ಒಬ್ಬಟ್ಟು ಅಡುಗೆ ಮಾಡೋಣ ಅಂತ ಎಲ್ಲನೂ ರೆಡಿ ಮಾಡ್ಕೊತಿದ್ದೆ. ಅವನ್ನ ಮಲಗಿಸ್ದೆ. ಅದಾದಮೇಲೆ ಇವಾಗ ಕಾಯಿ ಒಬ್ಬಟ್ಟು ಮಾಡೋದಕ್ಕೆ ಅಂತ ಇಲ್ಲಿ 3 ಒಡೆ ಕಾಯಿನ ತುರ್ಕೊಂಡು ಸಣ್ಣದಾಗಿ ರುಬ್ಕೊಂಡಿದ್ದೀನಿ. ನೋಡಿ, ಈ ಹದಕ್ಕೆ ಸಣ್ಣದಾಗಿ ರುಬ್ಕೊಬೇಕು. ಇದಕ್ಕೆ ಏಲಕ್ಕಿ ಕಾಯಿ ಒಂದು 3 ಏಲಕ್ಕಿ ಕಾಯಿನ ಹಾಕ್ಕೊಂಡು ರುಬ್ಕೊಂಡಿದ್ದೀನಿ. ಇದನ್ನು ಬಾಣಲಿಗೆ ಹಾಕ್ಕೊಂಡು ನಮಗೆ ಸಿಹಿ ಎಷ್ಟು ಬೇಕೋ ಅಷ್ಟು ಸಕ್ಕರೆನ ಹಾಕ್ಕೊಂಡು ಚೆನ್ನಾಗಿ ಹುರ್ಕೊಬೇಕು. ಮುಟ್ಟಿದ್ರೆ ಕೈಗೆ ಅಂಟಬಾರ್ದು, ಆ ಥರ ಹುರ್ಕೊಂಡ್ರೆ ಅದು ರೆಡಿಯಾಗಿದೆ ಅಂತ. ಹಾಗೆ ಈ ಕಡೆ ಅವರೆಬೇಳೆ ಸಾರು ಕೂಡ ಮಾಡಿದೆ. ಸಾಂಬಾರೆಲ್ಲ ಮಾಡಿಟ್ಟಾದಮೇಲೆ ಒಬ್ಬಟ್ಟಿಗೆ ಅಂತ ಇದು ಮೈದಾ ಹಿಟ್ಟನ್ನ ಚೆನ್ನಾಗಿ ಕಲಸಿಟ್ಟಿದ್ದೆ. ಬೆಳಗ್ಗೆನೇ ಬೇಗ ಕಲಸಿಟ್ಟಿದ್ದೆ. ಅದು ಈಗ ಚೆನ್ನಾಗಿ ನಾರು ಬಂದಿದೆ ನೋಡಿ. ಈ ಥರ ಚೆನ್ನಾಗಿ ನಾರು ಬಂದರೆ ಒಬ್ಬಟ್ಟು ಚೆನ್ನಾಗಿ ಅರಳುತ್ತೆ, ಚೆನ್ನಾಗಿ ತಟ್ಬೋದು, ನೀಟಾಗಿ ಬರುತ್ತೆ, ಹರಿದೋಗೋದಿಲ್ಲ. ಹಾಗೆ ಇದನ್ನು ಇನ್ನೊಂದು ಸಲ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡೆ. ಈ ಕಡೆ ಹೂರಣನೂ ಸಹ ರೆಡಿಯಾಗಿದೆ. ಅದನ್ನು ಉಂಡೆ ಮಾಡಿ ಇಟ್ಕೊಂಡ್ರೆ ತಟ್ಟಿ ಹಾಕೋದಕ್ಕೆ ಸುಲಭ ಆಗುತ್ತೆ ಅಂತ ಉಂಡೆ ಮಾಡಿ ಇಟ್ಕೊತಾ ಇದ್ದೀನಿ. ನೋಡಿ, ಕೈಗೆ ಸ್ವಲ್ಪನೂ ಸಹ ಅಂಟ್ಕೊಂಡಿಲ್ಲ. ನನ್ನ ಕೈಗೆ ಎಣ್ಣೆನೂ ಸಹ ಹಾಕ್ಕೊಂಡಿಲ್ಲ. ಈ ಥರ ಚೆನ್ನಾಗಿ ಸಕ್ಕರೆ ಹಾಕಿ ಹುರ್ಕೊಬೇಕು. ಈ ಕಡೆ ಇದನ್ನು ರೆಡಿ ಮಾಡಿ ಇಟ್ಕೊಂಡೆ. ಇವಾಗ ಒಬ್ಬಟ್ಟನ್ನ ತಟ್ಟಿ ಹಾಕ್ತಿದ್ದೀನಿ. ನೋಡಿ, ಮೈದಾ ಹಿಟ್ಟು ಚೆನ್ನಾಗಿ ಉಬ್ಕೊಂಡಿದ್ರೆ ಈ ಥರ ನೀಟಾಗಿ ಬರುತ್ತೆ, ಆರಾಮಾಗಿ ತಟ್ಕೊಬೋದು. ನೋಡಿ ಎಷ್ಟು ನೀಟಾಗಿ ಬರ್ತಿದೆ. ಈ ಥರ ನೀಟಾಗಿ ಬರುತ್ತೆ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಹೊಸದಾಗಿ ನೋಡ್ತಾ ಇದ್ದೀರಾ ಅವರು ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ಹಾಗೆ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಒಬ್ಬಟ್ಟು ಹೇಗಿತ್ತಂತ ಕಮೆಂಟ್ ಮಾಡಿ. ನೀವು ಸಹ ಟ್ರೈ ಮಾಡಿ, ತುಂಬಾ ಚೆನ್ನಾಗಿ ಬರುತ್ತೆ. ಹಾಗೆ ಈ ಕಡೆ ಒಬ್ಬಟ್ಟು ಮಾಡಾದಮೇಲೆ ಈರುಳ್ಳಿ ಬೋಂಡನ್ನು ಸಹ ಮಾಡಿಕೊಂಡೆ. ನಮ್ಮ ಹಸ್ಬೆಂಡ್ಗೆ ಒಬ್ಬಟ್ಟು ಬಿಟ್ಟರೆ ಬೇರೆ ತಿಂಡಿ ಎಲ್ಲ ಅಷ್ಟೇನು ಇಷ್ಟ ಆಗೋಲ್ಲ. ಒಬ್ಬಟ್ಟು ಅಂದರೆ ಅವರಿಗೆ ಫೇವ್ರೇಟ್. ನನಗೆ ಸಿಹಿ ತಿಂಡಿಗಿಂತ ಈ ಥರ ಖಾರ ತಿಂಡಿ ಅಂದರೆ ತುಂಬಾ ಇಷ್ಟ. ನಾನು ಒಬ್ಬಟ್ಟೇನು ಅಷ್ಟೇನು ಇಷ್ಟಪಟ್ಟು ತಿನ್ನಲ್ಲ. ಅದಕ್ಕೋಸ್ಕರ ಈರುಳ್ಳಿ ಬೋಂಡನ್ನು ಸಹ ಮಾಡಿ, ಸ್ವಲ್ಪ ಸೌತೆಕಾಯಿ ಇತ್ತು ಅದನ್ನು ಕೋಸಂಬರಿನ ಮಾಡಿದೆ. ಹಾಗೆ ಊಟನೂ ಸಹ ಮುಗಿಸ್ಕೊಂಡೆ. ಬಾಳೆಯಲ್ಲಿ ಊಟ ಮಾಡಿದ್ರೆ ಆರೋಗ್ಯಕ್ಕೆ ಒಳ್ಳೆಯದು. ಹಾಗೆ ಊಟನೂ ಸಹ ರುಚಿಯಾಗಿರುತ್ತೆ. ಹಾಗೆ ನಮ್ಮೂರ ದೇವಸ್ಥಾನಕ್ಕೆ ಹೋಗಿ ಹಣ್ಣುಕಾಯಿನೂ ಸಹ ಮಾಡಿಸ್ಕೊಂಡು ಬಂದ್ವಿ. ಹಾಯ್ ಆಲ್, ಎಲ್ರಿಗೂ ಒನ್ಸ್ ಅಗೇನ್ ಹ್ಯಾಪಿ ಯುಗಾದಿ. ಎಲ್ಲರೂ ಬೇವು ಬೆಲ್ಲ ತಿಂದು ಒಳ್ಳೇದು ಮಾತಾಡಿ. ಎಲ್ರಿಗೂ ಒಳ್ಳೆಯದಾಗಲಿ. ಈ ವರ್ಷದಿಂದ ಇವತ್ತಿನ ದಿನದಿಂದ ಎಲ್ರಿಗೂ ಕಹಿಗಿಂತ ಸಿಹಿ ಸುದ್ದಿ ಜಾಸ್ತಿ ಸಿಗಲಿ ಅಂತ ಕೇಳ್ಕೊತ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾಯಿದ್ದೀನಿ. ಮತ್ತು ಮುಂದಿನ ವಿಡಿಯೋದೊಂದಿಗೆ ಸಿಗೋಣ. ಬಾಯ್.